ನನಗೆ ಯಾರಪ್ಪ ಇವ್ರು ಸವಾಸ ಅಂತ ಹೇಳಿ ಸುಮ್ಮನೆ ಎತ್ಲಾಗನ ಹೋಗೋಣ ಅಂತ ಹೋದೆ. ಆದರೂ ಮನಸ್ಸು ತಡೀತಿಲ್ಲ. ಎಷ್ಟೇ ಆಗಲಿ ನನ್ನ ತಂಗಿ. ಇವಾಗ ಬೇರೆ ಅಂಗಡಿ ಐತಲ್ಲ, ಅಂಗಡಿ ಇರೋ ಒಂದು ವಿಚಾರಕ್ಕೋಸ್ಕರ ಇವಳನ್ನ ಕರ್ಕೊಂಡು ಹೋಗ್ಬೇಕು. ಮತ್ತು ಅಂಗಡಿ ಬಿಡು ನನಗೆ ಅಂತ ಹೇಳಿದ್ರೆ ಇವಾಗ ಹೆಂಗೋ ಅವನ ದುಡ್ಡು ಅವನ ಬಂಡವಾಳ ಕೊಟ್ಟಿದ್ದ. ಅದಕ್ಕೋಸ್ಕರ ಅಂಗಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಇವರು ಅದನ್ನು ಕೇಳ್ತಾ ಇಲ್ಲ, ಸುಮ್ಮನೆ ಇದ್ದಾರೆ. ಸ್ವಲ್ಪ ದುಡ್ಡು ಐತೆ ನನ್ನ ಹತ್ರ. ಅದಕ್ಕೇನೆ ಏನು ಮಾಡೋಣ, ಕರ್ಕೊಂಡು ಹೋಗೋಣ. ಹಿಂಗಳಪ್ಪ ತಂಗಿಗೆ ಹಿಂಗಾಗಿದ್ರು ಅವಳು ಬರಲಿಲ್ಲ, ಮಾತಾಡಿಸ್ಲಿಲ್ಲ, ನೋಡಲಿಲ್ಲ, ಮತ್ತೆ ಕರ್ಕೊಂಡು ಹೋಗಲಿಲ್ಲ ಮನೆಗೆ ಅಂಬದು ಬೇಡ. ಮಾತಾಡ್ಸೋದೇನೋ ಮಾತಾಡಿಸ್ದೆ, ಆದರೆ ಇವಳು ಸವಾಸ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಹೋಗೋಣ ಅಂತ ಹೋದೆ. ಆದರೆ ನನಗೆ ಯಾಕೋ ನಮ್ಮ ಮನಸ್ಸು ತಡಿಲಿಲ್ಲ. ಬಂದು ಕರ್ಕೊಂಡು ಹೋಗೋಣ ನನ್ನ ತಂಗಿ ನನ್ನ ಮನೆಗೆ ಅಂತ ಅನ್ನಿಸ್ತೈತೆ. ಅದಕ್ಕೇನೆ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸುಪ್ಪಿ, ಶಶಿ, ಬರೀ ಹೋಗೋಣ. ಬಿಡೆ ಅಕ್ಕ, ನಮ್ಮ ಪಾಡು ಇದ್ದಿದ್ದಾಗುತ್ತೆ ಬಿಡು. ಕಷ್ಟ ಬಂದಾಗಲೇ ಅಂತ ಗೊತ್ತಾಗೋದು ಸಂಬಂಧಿಕರು ಯಾರು, ನಮ್ಮವ್ರು ಯಾರು ಅಂತ. ಯಾಕೆ ಸುಮ್ಮನೆ ನೀನು ನನಗೆ ಯಾಕೆ ಇವಾಗ ಕರಿಯೋದಕ್ಕೆ ಬಂದಿದ್ಯಾ? ಬಿಡು, ನಾವೆಲ್ಲ ಯಾಕ ಇವಾಗ ಬೀದಿಗೆ ಬಿದ್ದಿದ್ದೀವಿ, ಭಿಕ್ಷೆ ಬೇಡ್ಕೊಂಡು ತಿಂತೀವಿ. ಬಿಡೆ ಅಕ್ಕ. ನಾನು ಆವಾಗಲೇ ಕರೆದ್ನಲ್ಲ, ಎಲ್ಲಿಗೆ ಹೋದೆ ಗೊತ್ತಾ? ಅಲ್ಲಿ ಸ್ವಲ್ಪ ಕೆಲಸ ಇತ್ತೇಳು. ಅದೇ ನನ್ನ ಪೈಲ್ವನ್ ಪಾಪಣ್ಣಿಂದ ದುಡ್ಡು ಕೇಳಬೇಕಾಗಿತ್ತು. ಏನೋ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಅರ್ಜೆಂಟ್ ಬರೋಕೆ ಹೇಳಿದ್ರು. ಅದಕ್ಕೆ ನಾನು ಬೀಗ ಹಾಕ್ಯಣ ಅದೇ ಹೋಗಿದ್ದು ಅಷ್ಟೇನೆ. ನಾನಿಲ್ಲ ಅಂದ್ರೇನು ನಾನೇನು ಇದು ಮಾಡ್ತಿರ್ಲಿಲ್ಲ. ನಾನು ಆವಾಗಲೇ ಕರೆದೇ ತಾನೆ, ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ನಾನು ಬೀಗ ಹಾಕ್ಯಣ ಅದೇ ಹೋಗಿದ್ದು. ಅರ್ಜೆಂಟಾಗಿ ಕೆಲಸ ಇತ್ತು. ಅದಕ್ಕೋಸ್ಕರ ಬರ್ರಿ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಮನೆಗೆ ಇರಿರಂತೆ ಬರ್ರಿ. ಬಿಡ್ದೊಡಮ್ಮ, ನಮ್ಗೆ ಇದ್ದಿದ್ದು ಪಾಡಾಗುತ್ತೆ. ನಾವು ಹೆಂಗೋ ಕಷ್ಟನೋ ಸುಖನೋ ಹೆಂಗೋ ಇರ್ತೀವಿ. ಬಿಡ್ದೊಡಮ್ಮ, ಇನ್ನೇನಕ್ಕೆ ನೀನು ಕರೀತಾ ಇದೀಯಾ? ಹೆಂಗೋ ಇರ್ತೀವತ್ಲಾಗ ನಾನು ಅಮ್ಮಯ್ಯ. ಬಿಡು. ಅಯ್ಯೋ ಬೇಜಾರಾಗ್ಬಿಡ್ರಿ, ಬರ್ರಿ. ನಾನು ಬಿಡ್ತೀನ? ನಾವಿದ್ದಂಗೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ನಾನು ಇದ್ದೀನಿ ಕಣೆ ಶಶಿ, ಅಷ್ಟೊಂದು ಬೇಜಾರಾಗಬೇಡ. ನಾನು ನಿಮಗೆ ಅಷ್ಟು ಸುಲಭ ಕೈ ಬಿಡ್ತೀನಿ ಅಂತ ಅಂದ್ಕೊಂಡಿದ್ರಾ? ನಾನಂತೂ ಕೈ ಬಿಡೋದಿಲ್ಲ. ಬನ್ನಿ ಹೋಗೋಣ, ಬನ್ನಿ ನಮ್ಮ ಮನೆಗೆ ಹೋಗೋಣ. ನಾನೆಲ್ಲ ಇಕ್ಕೊಂತೀನಿ ಅಂಗಡಿ ವ್ಯಾಪಾರ ಮಾಡ್ಕೊಂಡು. ನೀನು ಅದೇನು ಮಾಡಬೇಕು ಅಂತ ಇದೆಯಾ? ಪಾನಿಪುರಿ ಸೆಂಟ್ರು ಅದನ್ನ ಓಪನ್ ಮಾಡುವಂತೆ ಬಾ. ನಮಗೆ ನಮ್ಮ ದಡಮ್ಮ ಯಾಕಪ್ಪ ಬಿಟ್ಟೋಯ್ತು ಅಂತ ಅಂದ್ಕೊಂಡೆ. ಪಾಪ ಏನೋ ಕೆಲಸ ಇರೋದಕ್ಕೆ ಅರ್ಜೆಂಟು ನಮಗೆ ಬಿಟ್ಟೋಗಿರೋದು ಅಲ್ವೇನು ದೊಡಮ್ಮ? ನೀನು ಕೆಲಸ ಇರೋದಕ್ಕಾಗಿ ಕಣಮ್ಮ ಹಿಂಗೆ ಮಾಡಿದ್ದು ಸುಪ್ಪಿ. ಇಲ್ಲ ಅಂದ್ರೆ ನಾನು ಹಿಂಗೆ ಮಾಡ್ತಾ ಇರಲಿಲ್ಲ. ಅಯ್ಯಮ್ಮೇನೆ ಅಕ್ಕ, ಓನರ್ ಅಂತ ಒಳಗೆ ಅವಳೆ. ಹೋಗತ್ಲ ತುಂಬ ಬೇಜಾರಾಗ್ಬಿಡ್ತು. ಅಯ್ಯಮ್ಮ ಹಂಗೆ ಬಿಡೆ, ಓನರು ನೋಡಿದ್ಯಲ್ಲ. ನೋಡಿದ ಮೇಲೂ ಅಯ್ಯಮ್ಮನ ಸುದ್ದಿ ಯಾಕೆ? ಇವಾಗ ಸುಪ್ಪಿ ನೀನು ಸುಮ್ಮನೆ ಮುಂದುವರಿಯೋದು ನೋಡ್ಕೊಳಮ್ಮ. ಇವಾಗ ಪಾನಿಪುರಿ ಸೆಂಟ್ರ್ ಇವತ್ತೇ ಓಪನ್ ಮಾಡಿಬಿಡು. ದಿನ ಚೆನ್ನಾಗಿದೆ, ಗುರುವಾರ ಇವತ್ತು. ಅದಕ್ಕೆ ಇವತ್ತು ಓಪನ್ ಮಾಡಿಬಿಡು. ನಾಡದ್ದು ಬೇಕಾದರೆ ನೀನು ಎಲ್ಲನ ಮಾಡ್ಕೊವಂತೆ. ನಾಳೆ ಎಲ್ಲ ಐಟಮ್ ಎಲ್ಲ ತೊಗೊಂಬಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಇದೆಯಲ್ಲ ಹೆಂಗೂ ಅದು ಅಂಗಡಿದು, ಆ ಅಮೌಂಟ್ ಅದೇ ಬಾಡಿಗೆ ಕಟ್ಟೋಣ ಅಂತ ಇಟ್ಕೊಂಡಿದ್ದೀನಿ. ಆ ಬಾಡಿಗೆ ಕಟ್ಟಕ್ಕೆ ಇಟ್ಕೊಂಡಿರೋದನ್ನ ಪಾನಿಪುರಿ ಓಪನ್ ಮಾಡಿಬಿಡು. ಓಪನ್ ಮಾಡಿಬಿಟ್ರೆ ಪಾನಿಪುರಿ ತಿನ್ನೋರು ಭಾಳ ಜನ ಇರ್ತಾರೆ, ಚೆನ್ನಾಗಾಗುತ್ತೆ. ಹ್ಞೂನಕ್ಕ, ಅದಕ್ಕೆ ಪಾಪ ಅವಳು ಏನೋನವನು ಮಾಡೋಣ ಅಂತ. ಅವಳು ಏನೋನವನು ಮಾಡಬೇಕು, ನಾವು ಚೆನ್ನಾಗೇ ದುಡ್ದು ಚೆನ್ನಾಗಿ ಏನೋ ಒಂದು ಕೆಲಸ ಮಾಡಿ ಮುಂದುವರಿಬೇಕು ಅಂತ ಅವಳು ಅಂದ್ಕೊಂಡಿದ್ದಾಳೆ. ಏನು ಮಾಡ್ತೀಯ? ಇದಷ್ಟು ನೆನೆಸ್ಕೊಬಿಟ್ರೆ ಎಲ್ಲರ ಎದುರಿಗೆ ಅತ್ತಿಷ್ಟು ಸದ್ರ ಆಗ್ತೀವಪ್ಪ ಅನಿಸುತ್ತೆ. ಫೋನ್ ಮಾಡು ಅಂತ ಹೇಳ್ದೆ ಅವ್ರ ಅಪ್ಪಗೆ. ಫೋನ್ ಮಾಡಿ ಅದೇಲೆ ಏನಂಬುತ್ತೆ ನೋಡೋಣ. ಅದಲ್ಲಿ ನಿಮ್ಮ ಅಪ್ಪಯ್ಯ ಮಾಡು ಅಂದೆ, ಮಾಡಿದ್ಲೆ ಯಾಕೆ ಎತ್ತಲಿಲ್ಲ. ಇನ್ನೊಂದ್ಸತಿ ಮಾಡು ಅಂತ ಹೇಳ್ತಾ ಇದ್ದೀನಿ. ಅದಲ್ಲಿ ಏನಂತಾನೆ ಅಲ್ಲಿಂದಾನೆ ಹೋಗೋಣ ಒಂದ್ಸತಿ ಮಾಡೋಣ ಫೋನ್ ಅಂತ. ಅವ್ರ ಅಪ್ಪಗೆ. ಮಾತಾಡ್ತೀನಮ್ಮ ನೀನು? ನಾನು ಮಾತಾಡಲ್ಲಮ್ಮ, ನೀನೇ ಮಾತಾಡು. ಲೌಡ್ ಸ್ಪೀಕರ್ ಇಕ್ಕಿ ನೀನೇ ಮಾತಾಡು, ನಾನು ಮಾತಾಡಲ್ಲ. ಅದೆಲ್ಲ ಏನಂತಾನು ಕೇಳು. ಅಪ್ಪ ಹಿಂಗೆ ಬಾಡಿಗೆ ಕಟ್ಟಿಲ್ಲ ಕಣಪ್ಪ, ಅದಕ್ಕೇನೆ ಇವಾಗ ನಾನು ಅಮ್ಮಯ್ಯ ಹಿಂಗೆ ತುಂಬ ಕಷ್ಟ ಆಗಿದ್ದೀವಿ, ಬಾರಪ್ಪ ಕರ್ಕೊಂಡೋಗು ಅಂತ ಹೇಳಿ ಮಾತಾಡು. ಫೋನಾಗ ಮಾತಾಡು ಫಸ್ಟ್, ಕೇಳಲ್ಲಿ ಹೆಂಗೆ ಏನು ಅಂತೇಳಿ ಕೇಳು. ಅದೆಲ್ಲ ಏನಂತಾನು ನೋಡೋಣ. ಆವಾಗಲೇ ಮಾಡಿದ್ಲು, ಎತ್ತಲಿಲ್ಲ. ಇವಾಗ ಹೋಗ್ತೈತೆ. ಹೋಗ್ತೈತೆ. ಅತ್ತ ಸುಮ್ಮನೆ ಅಲ್ಲೇ ಇದ್ರೆ ವಾಸಿ ಮಾಡ್ರಿ. ಏನು ನಾವೇ ತೆಗ್ಬೇಕು, ನಡಿಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಹೇಳ್ದಂಗೆ ಕೇಳ್ಕೊಂಡಿರ್ತೀವಪ್ಪ ಅಂತ ಅನ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಫೋನ್ ಮಾಡೋದಲ್ಲ ಏನಂತಾರೆ ನೋಡೋಣ. ಹಲೋ ಅಪ್ಪಾಜಿ, ನಾನು ಸುಪ್ಪಿ. ಯಾರಂತ ಗೊತ್ತಿಲ್ಲ. ನೀವು ಏನಾಗಬೇಕಾಗಿತ್ತು? ಅಪ್ಪಾಜಿ ಯಾಕಪ್ಪಾಜಿ ಹಿಂಗೆ ಹೇಳ್ತಾ ಇದೀಯಾ? ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಪ್ಪಾಜಿ ನೀನು. ನಾನಪ್ಪಾಜಿ ಸುಪ್ಪಿ ಅಮ್ಮ. ನಾನು ಇವಾಗ ಇಲ್ಲಿ ಬಾಡಿಗೆ ಕಟ್ಟಿಲ್ಲ ಅಂತೇಳಿ ಓನರ್ ಹೊರಗೆ ಕಳಿಸಿದ್ದಾರೆ ಅಪ್ಪ. ಪ್ಲೀಸ್ ಅಪ್ಪ, ಬಂದು ಕಾಪಾಡು. ಪ್ಲೀಸ್ ಅಪ್ಪ, ಬಂದು ಇವಾಗ ನೀನು ಕರ್ಕೊಂಡು ಹೋಗಪ್ಪ. ಅಲ್ಲಿಗೆ ಬರ್ತೀವಿ. ಪ್ಲೀಸ್ ಅಪ್ಪ, ಕರ್ಕೊಂಡು ಹೋಗಪ್ಪ. ಇಲ್ಲಡಮ್ಮ, ಇಲ್ಲಿ ನನಗೆ ನೀನು ಫೋನ್ ಮಾಡೋಕ್ಕೆ ಹೋಗ್ಬೇಡ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನೀವು ನಿಮ್ಮ ಅಮ್ಮನಂತೆ ಆಡ್ಕೊಂಡು ನಿಮ್ಮ ಅಮ್ಮನ ಜೊತೆ ಸೇರಿಕೊಂಡು ಇಂಥದ್ದೆಲ್ಲ ಮಾಡ್ಕೊಂಡಿದ್ದೀಯ ಅಂದಮೇಲೆ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಬೀದಿಗೆ ಬಿದ್ದರೆ ಮತ್ತೆ ನಿನಗೂ ಬುದ್ಧಿ ಬರೋದು, ನಿನಗೂ ಗೊತ್ತಾಗುತ್ತೆ. ನಿಮ್ಮ ಅಮ್ಮನ ಮಾತು ಕೇಳೋದಕ್ಕೆ ಇವಾಗ ಅನುಭವಿಸ್ರಿ. ನನಗೇನು ಗೊತ್ತು, ನನಗೇನು ಹೇಳಕ್ಕೆ ಹೋಗಿ ಬರಬೇಡ್ರಿ ನೀವು. ನಮ್ಮ ಪಾಡಿಗೆ ನಾವಿದ್ದೀವಿ. ಎಲ್ಲೆಲ್ಲೂ ಬಿಡ್ಕೊಂಬೋದಿಲ್ಲ. ನಾನೇ ಕರ್ಕೊಂಬರೋದಕ್ಕೆ ಬರೋದು. ನಾನೇ ನಿಮ್ಮನ್ನು ಹೋಗ್ರಿ ಅಂತ ಕಳಿಸಿದ್ದೀನ? ಓದೋರು ಅವರು. ನಾನೇನೇನು ಬರ್ತೀನಿ ಕರ್ಕೊಂಬರ್ತೀನಿ ಅಂತ ಏನಂದ್ರು ಕಳಿಸಿದ್ನ? ಹೋಗಿರೋರು ನೀವು. ಇಲ್ಲಿ ಬಂದ್ರು ಇಲ್ಲಿ ಕಾಲು ಇಕ್ಸೋದಿಲ್ಲ. ಬಾ ಇಲ್ಲಿ
ಕಾಲು ಮುರಿದು ಬಿಡ್ತೀನಿ ನಾನು. ಮನೆ ಬಾಗ್ಲಿಗೆ ಏನಾರ ಬಂದು ಕಾಲಿಕ್ಬಿಡು ನೀನು. ಏನಿಲ್ಲ, ನೀನು ನಿಮ್ಮ ಅಮ್ಮಯ್ಯ ಎಲ್ಲಿರಬೇಕು ಅಲ್ಲಿರಬೇಕು. ನೀವಿಬ್ಬರು ಬಂದು ಮನೆಗೆ ಕಾಲಿಟ್ಟಿದ್ದೀರಂದ್ರೆ ಸರಿ ಆಗೋದಿಲ್ಲ. ನೋಡಿ ಹೆಂಗೆ ಮಾತಾಡ್ತಾನೆ ಅಯ್ಯಪ್ಪ. ಯಾಕಪ್ಪ ಹಿಂಗೆ ಮಾತಾಡ್ತೀಯ ನೀನು? ಹೆಂಗೆ ಮಾತಾಡ್ತೀಯ? ಯಾಕೆ ನನಗೇನು ಇಲ್ಲೇ ಬರೋ ಅಧಿಕಾರ ಇಲ್ವಾ? ಹಂಗಾದ್ರೆ ನಾನೇ ನಮ್ಮ ಮನೆ ನಿನ್ನ ಹೆಂಡ್ತಿ ಅಲ್ವಾ? ಹಂಗಾದ್ರೆ ಆ ಮನೆಗೆ ನಾನು ಏನು ಅಲ್ವಾ? ಹಂಗಾದ್ರೆ ನಿನ್ನ ಹೆಂಡ್ತಿ ಅಲ್ವಾ ನಾನು? ಹಂಗೆ ಮಾತಾಡ್ತೀಯ ನೋಡು, ಹಿಂಗೆ ಮಾತಾಡ್ತಾ ಇದೀಯ ನೀನು. ಯಾಕಪ್ಪಾಜಿ ಹಿಂಗೆ ಮಾತಾಡ್ತಾ ಇದೀಯ? ನೀನು ಯಾವಳ ಕಣೆ ನನಗೆ ಗೊತ್ತಿಲ್ಲ. ಇಷ್ಟೊಂದು ಮೋಸ ಮಾಡಿ ಹೋಗಿ ಎಲ್ಲಿ ಸೇರ್ಕೊಂಡಿದ್ಯಾ ಅಂತಂದ್ರೆ ನೀನು ಯಾವಳಕ್ಕೆ ಗೊತ್ತೇ ಇಲ್ಲ. ಇಡೇ ಫೋನು ನಾನು ಫೋನ್ ಮಾಡಿಬಿಟ್ಟು ನನಗೆ ತಲೆ ಕೆಡಿಸ್ಬಿಟ್ರೆ ನೋಡು, ನಮ್ಮ ಪಾಡಿಗೆ ನಾವು ಹೆಂಗೋ ನಿಮ್ದಾಗಿದ್ದೀವಿ. ಬರಲಿಲ್ಲ ಅಂದರೆ ಅಲ್ಲೇ ಸಾಯಿರಿ ನೀವಿಬ್ರು. ನೋಡಮ್ಮ, ಇವ ಅಪ್ಪಾಜಿ ಅದೇ ಕಟ್ ಮಾಡ್ತು ಫೋನ್. ಅಯ್ಯೋ ದೇವ್ರೆ, ಇವ ಅಪ್ಪಾಜಿಗೆ ಯಾಕೆ ಬುದ್ಧಿ ಇಲ್ಲ ಅಂತೀನಿ. ನೋಡಮ್ಮ, ನಾವೇನೋ ಅಂದಿದ್ದೀವಿ ಮಾಡಿದ್ದೀವಿ ಅಮ್ಮಂಗೆ ಅಂಥದ್ದು ಮಾಡ್ತಾ ಇದ್ದಾನೆ ನಿಮ್ಮ ಅಪ್ಪಯ್ಯ. ಹೋಗು. ಅಲ್ಲ, ನಾವೇನೇನು ಮಾತಾಡಿಲ್ಲ, ಏನಿಲ್ಲ. ಅಯ್ಯೋ ದೇವ್ರೆ, ಏನೋ ಬಂದಿದ್ದು ಮಾತಾಡ್ತಿದ್ದಕ್ಕೆ ಅದಕ್ಕೆ ತಪ್ಪ. ಅದು ಏನಾಗುತ್ತೆ ಅಂತ ಹಿಂಗೆ ಆಡ್ತಾ ಇದ್ದಾನೆ ನಿಮ್ಮ ಅಪ್ಪಯ್ಯ ಅಂತ. ಅದ್ರಾಗ ಏನಿಲ್ಲ ಮಂತದ್ದು. ಏನು ಬಿಡತ್ತ ಸುಮ್ಮನೆ ಹೆಂಗ ಅತ್ಲಾಗೆ ಅವ್ರ ಪಾಡಿಗೆ ಅವ್ರು ಹೋಗ್ಯಾರೆ. ಏನು ಚೆನ್ನಾಗಿರ್ಬೇಕು ಅಷ್ಟೇ. ಸುಮ್ಮನೆ ಏನು ಅವನೇನು ಮಾತಾಡ್ಸಿದ್ರೆ ಏನಾಗುತ್ತೆ ಅಂತ ಅನ್ಕಮಲ್ಲ. ಅದನ್ನೇ ಒಂದು ದೊಡ್ಡದಿದ್ದು ಮಾಡ್ತಾನೆ. ಹೇಳು, ಎಂಥ ಮನುಷ್ಯರೋ ಏನೋ. ನೋಡಿ, ಫೋನ್ ರಿಸೀವ್ ಮಾಡ್ತಿಲ್ಲ ಮತ್ತೆ ಮಾಡಿದ್ದಕ್ಕೆ. ಬಿಡು, ಮಾಡಕ್ಕೆ ಹೋಗ್ಬೇಡ. ಹೆಂಗಾರ ಮಾಡ್ಕೊಂಬೇಡ, ಸುಮ್ಮನಿರು, ಮಾಡಕ್ಕೆ ಹೋಗ್ಬೇಡ. ಊಟ ಮಾಡ್ಬೇಕು ಕಣೆ ಅಕ್ಕ, ಯಾತನ ಐತೆ. ಹೋಗಿ ಮಾಡೋಗ್ರಿ, ಹೋಗಿ ಒಂದಿಟ್ಟು ಸೊಪ್ಪು ಸಾರು ಅದು ಮಾಡೋಗ್ರಿ. ಮಾಡಿ ಊಟ ಮಾಡೋಗ್ರಿ. ಇಲ್ಲಾಂದ್ರೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಏನಾರ ಒಗ್ಗರಣೆ ಮಾಡ್ಕೊಂಬಂದ ಟೊಮೆಟೊ ಗೊಜ್ಜು ಏನಾದ್ರು ಮಾಡ್ಕೊ ಹೋಗ್ರಿ. ಇದಾವೆ ಅಡುಗೆ ಮನೆಗೆ ಹೋಗಿ ಮಾಡ್ಕೊ ಹೋಗ್ರಿ. ಬಾರಮ್ಮ, ಹೊಟ್ಟೆ ಹಸುವಾಗ್ಬಿಟ್ಟೈತೆ, ಏನಾರ ಮಾಡ್ಕೊಂಬನ. ಇವ್ರು ಇದ್ರತ್ಲಾಗೆ ನನಗೂ ಊಟ ಕೆಲಸ ಆಗುತ್ತೆ. ನಾನು ಕೆಲಸ ಮಾಡೋದೇ ತಪ್ಪತ್ತತ್ಲಾಗೆ. ನಮ್ಮ ಅಯ್ಯಪ್ಪಂತ ಬಡ್ದಾಡೋಕ್ಕಾಗಲ್ಲ. ಅದು ಮಾಡು ಇದು ಮಾಡು ಅಂತ. ನಂಗೆ ಇವ್ರು ಬಂದವ್ರು ಅಂದಮೇಲೆ ಹೇಳ್ದಾಗ ಕೇಳ್ಕೊಂಡಿರ್ತಾರೆ. ಅಂಗಡಿ ದುಡ್ಡು ಬೇರೆ ಐತೆ, ಅದಕ್ಕೆ ಅಂಗಡಿ ಬಾಡಿಗೆ ಬೇರೆ ಕಟ್ಟಬೇಕು, ಅದು ಐತೆ. ಅದಕ್ಕೆ ಅತ್ಲಾಗೆ ಹೆಂಗ ನನಗೆ ರೇಷನ್ ಅದು ಇದು ಮನೆಗೆಲ್ಲ ಆಗುತ್ತೆ ಅಂಗಡಿ ನಡೆಸ್ಕೊಂಡವ್ರು ಅತ್ಲಾಗೆ ಅಂತ. ಅವಾಗ ಅವ್ನು ಬಂಡವಾಳ ಹಾಕಿರೋದು ಅದನ್ನ ಯಾಕೆ ಕೇಳಲೇ ಇಲ್ಲ. ಇಬ್ಬರು ಮರ್ತೇ ಬಿಟ್ಟವ್ರೆ. ಅದಕ್ಕೆ ಅಂಗಡಿದಕ್ಕೋಸ್ಕರ ನಾನು ಕರ್ಕೊಂಬಂದೆ. ಅದನ್ನೆಲ್ಲ ಮಾರ್ಕೊಂಡೆಲ್ಲ ಅಂಗಡಿ ಸ್ವಲ್ಪ ಚೆನ್ನಾಗಿ ಆಗಲಿ ಅಂತ ನಾನೇ ಮಾಡ್ಕೊಬನ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂಗಡಿನ. ನೋಡೋಣ, ಅದಕ್ಕೋಸ್ಕರ ಅಷ್ಟೇ ಇಲ್ಲಿ ಕರ್ಕೊಂಬಂದಿದ್ದು ನಾನು. ಇಲ್ಲ ಅಂದಿದ್ರೆ ಇಲ್ಲಿ ಕರ್ಕೊಂಬರಕ್ಕೆ ಹೋಗ್ತಾ ಇರಲಿಲ್ಲ. ಇವಳನ್ನ ಅಲ್ಲೇ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ. ಅದಕ್ಕೇ ಸ್ವಲ್ಪ ಅಂಗಡಿ ವಿಚಾರ ಎಲ್ಲ ತಿಳ್ಕೊಂಬಂದಿದ್ದೀನಿ. ಅದೇನೋ ಒಂದು ನಾನು ಪ್ಲ್ಯಾನ್ ಮಾಡ್ಕೊಂಡು ಇವ್ರನ್ನ ಇಲ್ಲಿ ಕರ್ಕೊಂಬಂದಿರೋದು. ನಾನು ಸುಮ್ಮನೆ ಕರ್ಕೊಂಬರಕ್ಕೆ ಹೋಗ್ತಾ ಇರಲಿಲ್ಲ. ನನಗೇನು ಖರ್ಚು ಅಂತ ಬಿಡು. ಅವ್ರ ಅಂಗಡಿಗಳದ್ದು ಎಲ್ಲನ ರೇಷನ್ ತರೋದು ಎಲ್ಲನ ಸ್ವಲ್ಪ ತರಕಾರಿ ಇದೆ ಅಷ್ಟೇ. ರೇಷನ್ ಎಲ್ಲ ಇಲ್ಲೇ ತಗೊಂಬಂದುಬಿಡ್ಬೋದು. ಏನೋ ಪ್ಲ್ಯಾನ್ ಮಾಡ್ದಲೇ ನಾನು ಕರ್ಕೊಂಬರೋದಿಲ್ಲ ಅಂತ ಗೊತ್ತಾಯ್ತಲ್ಲ. ಇದರಿಂದ ಒಂದು ದೊಡ್ಡ ಕಥೆನೇ ಐತೆ. ದೊಡ್ಡ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂತಂದರೆ ಅದು ಸುಮ್ಮನೆ ಇಲ್ಲಿಗೆ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಏನಕ್ಕೋಸ್ಕರ ಕರ್ಕೊಂಬಂದಿದ್ದೀನಿ, ಯಾರ ಮೇಲೂ ಸೇಡಿಗೋಸ್ಕರ ಇಲ್ಲಿ ಕರ್ಕೊಂಬಂದಿದ್ದೀನಿ ಅಂತ ಹೇಳಿ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.